ವೀರಕಂಬ ಗ್ರಾಮ ಪಂಚಾಯತಿನ 2026-27ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯು ವೀರಕಂಬದ ಮಜ್ಜಿಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಬಂಟ್ವಾಳ ತಾಲೂಕು ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ವೀರಕಂಬ ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿ ದಿನೇಶ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ವೀರಕಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಂಗಳ ಪದವು ಎಂಬಲ್ಲಿ ಲೋಕೋಪಯೋಗಿ ಇಲಾಖೆಯ ರಸ್ತೆಯ ಬದಿಯಲ್ಲಿರುವ ಅಂಗಡಿ ಕಟ್ಟಡಗಳನ್ನು ಪಂಚಾಯತ್ ಸ್ವಾಧೀನಕ್ಕೆ ಪಡೆದುಕೊಳ್ಳುವ ಬಗ್ಗೆ ವಸತಿ ಯೋಜನೆಯಡಿಯಲ್ಲಿ ಮಂಜೂರಾದ ನಿವೇಶನ 94ಸಿ 94ಸಿಸಿ ಅಡಿಯಲ್ಲಿ ಮಂಜೂರಾದ ನಿವೇಶನಗಳಲ್ಲಿರುವ ಹಾಲಿ ಮನೆಗಳನ್ನು ರಿಪೇರಿ ಅಥವಾ ನವೀಕರಣಗೊಳಿಸಲು ಬೂಡ ಅನುಮೋದನೆ ಇಲ್ಲದೆ ಪಂಚಾಯತ್ ಹಂತದಲ್ಲಿ ಕಟ್ಟಡ ಪರವಾನಗಿ ನೀಡಲು ಸಂಬಂಧಪಟ್ಟವರನ್ನ ಆಗ್ರಹಿಸುವ ಬಗ್ಗೆ ವೀರಕಂಬ ಗ್ರಾಮ ಪಂಚಾಯತ್ ಕಚೇರಿಗೆ ಸೂಕ್ತ ನಿವೇಶನ ಹಾಗೂ ಸಭಾಂಗಣವನ್ನು ಒಳಗೊಂಡ ಕಚೇರಿ ಕಟ್ಟಡಕ್ಕೆ ಸೂಕ್ತ ಅನುದಾನವನ್ನು ಮಂಜೂರು ಮಾಡಲು ಸರ್ಕಾರಕ್ಕೆ ಪತ್ರ ಬರೆಯಲು ತೀರ್ಮಾನಿಸಲಾಯಿತು. ವೀರಕಂಬ ಗ್ರಾಮವನ್ನು ಸಜಿಪಮುನ್ನೂರು ಹೊಸ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿಸಿ ಸರ್ಕಾರದ ಆದೇಶವಾಗಿದ್ದು, ವೀರಕಂಬ ಗ್ರಾಮವು ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದ್ದು, ವೀರಕಂಬ ಗ್ರಾಮಕ್ಕೆ ವಿಟ್ಲವು ಕೇವಲ ಸುಮಾರು 6 ಕಿಲೋಮೀಟರ್ ಹತ್ತಿರದಲ್ಲಿದ್ದು, ಜನಸಾಮಾನ್ಯರು ಸುಲಭವಾಗಿ ಸಂಪರ್ಕಿಸಬಹುದಾಗಿದ್ದರಿಂದ ವೀರಕಂಬ ಗ್ರಾಮವನ್ನು ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಉಳಿಸಿಕೊಳ್ಳಲು ಸಂಬಂಧಪಟ್ಟವರನ್ನ ಆಗ್ರಹಿಸಲು ಗ್ರಾಮ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ನಿಮ್ಮ ಒಂದು ಉಸ್ತುವಾರಿಯಲ್ಲಿ ಯಾವುದೋ ಒಂದು ಅನಗತ್ಯ ಖರ್ಚಿಲ್ಲಿ ಬರಲಿಲ್ಲ. ಯಾಕಂದ್ರೆ ಅದು ಅಲ್ಲಿ ನಮಗೆ ವೀರಕಂಬ ಗ್ರಾಮದಲ್ಲಿ ಅತಿ ಹೆಚ್ಚಿನ ಖರ್ಚಾಗುವುದು ನೀರಿನ ವ್ಯವಸ್ಥೆ. ಅದು ಈ ಸಲ ಅದನ್ನು ಭಾರಿ ಒಂದು ಕಡಿಮೆ ಮಾಡಿದ್ರಿ, ಅದು ಕೂಡ ನೀವು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮದು ಬೋರ್ವೆಲ್ ಮತ್ತು ಪಂಪಿನ ಯಾವುದೇ ದೂರುಗಳು ಬಂದರೆ ಆ ದೂರು ಪುಸ್ತಕದಲ್ಲಿ ನಾವು ಡೇಟು, ಪ್ಲೇಸು, ಯಾರು ದೂರು ಕೊಟ್ಟಿದ್ದಾರೆ ಅವರ ಹೆಸರು, ಫೋನ್ ನಂಬರಲ್ಲಿ ಎಂಟ್ರಿ ಮಾಡ್ತೇವೆ ಮತ್ತು ಆ ದೂರು ಯಾವುದು ಪರಿಹಾರ ಕೂಡ ಆ ಬುಕ್ಕಲ್ಲಿ ಇಟ್ಟಾಗ್ತದೆ. ಒಂದು. ಎರಡನೇದು, ನೀವು ಹೇಳಿದಾಗೆ ಈ ಪೈಪ್ಲೈನ್ಗಳು ಎಲ್ಲಿ ಹಾಳಾದರೂ ಕೂಡ ಫಸ್ಟಿಗೆ ಕಂಪ್ಲೇಂಟ್ ಬಂದರೆ ನಾವು ದೂರು ಪುಸ್ತಕ ಎಂಟ್ರಿ ಮಾಡ್ತೇವೆ. ಯಾಕಂದರೆ ಅದರಲ್ಲಿ ಮಾನಿಟರ್ ಆಗ್ತಾ ಇರ್ತಾರೆ, ಎಲ್ಲಿ ಹೋಯಿತು, ಯಾವಾಗ ಹಾಳಾಯಿತು, ಏನು ಹಾಳಾಯಿತು, ಯಾರು ಕಂಪ್ಲೇಂಟ್ ಕೊಟ್ಟದ್ದು, ಅಲ್ಲಿ ಯಾರು ರಿಪೇರಿ ಮಾಡಿದ್ದು, ಅಲ್ಲಿ ಯಾವ ಪಾರ್ಟ್ಸ್ ಎಲ್ಲ ಹಾಕಿದ್ದೇವೆ, ಅದಕ್ಕೆ ಬಿಲ್ ಆಗಿದೆ ಇಲ್ವಾ ಪಾರ್ಟಿಗೆ, ಎಲ್ಲ ಅಲ್ಲಿ ಇಟ್ಟಾಗ್ತದೆ. ಪಂಚಾಯತ್ ಕಾರ್ಯದರ್ಶಿ ಸವಿತಾ ವರದಿ ಹಾಗೂ ಲೆಕ್ಕಪತ್ರವನ್ನು ಮಂಡಿಸಿದ್ರು. ವಿವಿಧ ಇಲಾಖೆಯ ಅಧಿಕಾರಿಗಳು ಇಲಾಖೆಯ ಮಾಹಿತಿಯನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಗೊಲ್ತಮಚ್ಚಲು ಗ್ರಾಮ ಪಂಚಾಯತ್ಗೆ ವರ್ಗಾವಣೆಗೊಳ್ಳುತ್ತಿರುವ ಪಂಚಾಯತ್ ಕಾರ್ಯದರ್ಶಿ ಸವಿತಾ ಅವರನ್ನ ಗೌರವಿಸಲಾಯಿತು. ಇದೇ ವೇಳೆ ಗ್ರಾಮಸ್ಥರು ವಿವಿಧ ಬೇಡಿಕೆಯ ಮನವಿಯನ್ನ ಸಲ್ಲಿಸಿದ್ರು. ಸನೀಫ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.